ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವ್ಲಾಗು ಸಂಡೇ ವ್ಲಾಗ್ ಆಗಿರುತ್ತೆ. ನಾವು ಚರ್ಚ್ಗೆ ಹೋಗ್ತಿದ್ದೀರಿ, ಆಮೇಲೆ ಹಂಗೆ ಹೊಗ್ನೇಕಲ್ ಫಾಲ್ಸ್ ಹೋಗ್ತಿದ್ದೀರಿ. ಸೋ ಎಕ್ಸೈಟೆಡ್ ಫಾರ್ ದಿಸ್ ಡೇ. ನೋಡೋಣ ಹೇಗಿರುತ್ತೆ ಈ ಡೇ ಅಂತಂದ್ಬಿಟ್ಟು. ಸೊ ಪ್ರೇಯರ್ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋದ್ರಿ. ನಂಗೆ ಸ್ವಲ್ಪ ಹುಷಾರು ಬೇರೆ ಇದ್ದಿಲ್ಲ, ಬಟ್ ಸ್ಟಿಲ್ ಹೋದ್ರಿ ಎಲ್ಲರೂ. ಬ್ರೇಕ್ಫಾಸ್ಟ್ ಎಲ್ಲ ತಿನ್ಕೊಂಡು ಹಾಗೆ ಹೋಗಿದ್ರಿ. ಎಲ್ಲ ದಬಾಕೊಂಬಿಟ್ಟಿದ್ರು ಇವ್ರ ಕಾರಲ್ಲೇ. ಹಾಗೆ ಒಂದು ವೀಡಿಯೋ ಮಾಡ್ತಿದ್ದೆ. ನನ್ನ ಮಗ ನನ್ನೇ ನೋಡ್ತಾವನೆ, ಏನೋ ಮಾಡ್ತಾವಳಲ್ಲ ಇವಳು ಅಂತ. ಇವಳನ್ನ ನೋಡ್ರಿ ಗೈಸ್. ಫ್ಲಾಶ್ ಬ್ಯಾಕ್. ಎಂಡ್ ಆಫ್ ಫ್ಲಾಶ್ ಬ್ಯಾಕ್. ಇದೆಲ್ಲ ವ್ಲಾಗ್ ಹಾಕಿರೋದು, ಈ ವಿಡಿಯೋ ಹಾಕಿರೋದು ನೋಡ್ರೆ ನನ್ನಂತೂ ಸಾಯಿಸ್ಬಿಡ್ತಾಳೆ ಇವಳು. ಬಟ್ ಸ್ಟಿಲ್ ಧೈರ್ಯ ಮಾಡಿ ಹಾಕಿದ್ದೀನಿ. ಇಬ್ಬರು ದಬಾಕೊಂಬಿಟ್ಟವ್ರೆ ಕಾರಲ್ಲೇನೆ. ನಾವು ಬ್ಯಾಂಗ್ಳೂರು ಬಿಡೋಕ್ಕೆ 10:30 ಆಗಿಬಿಟ್ಟಿತ್ತು. ಅಲ್ಲಿ ರೀಚ್ ಆಗೋಕ್ಕೆ 3 o'clock ರೀಚ್ ಆದ್ರಿ. ರೋಡೆಲ್ಲ ಚೆನ್ನಾಗಿದೆ, ಬಟ್ ಅದೇನೋ ಎಂಟ್ರಿ ಫೀಸ್ ಅಂತ ತೊಗೊತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ. ಒಂದು ಚೆನ್ನಾಗಿದೆ, ಒಂದು ಚೆನ್ನಾಗಿಲ್ಲ. ಐ ಥಿಂಕ್ ವಿ ಮೇಡ್ ಎ ರಾಂಗ್ ಡಿಸಿಷನ್. ಈ ಟೈಮಿಂಗ್ಸ್ಗೆ ಬಿಟ್ಟು ಅಲ್ಲಿ ರೀಚ್ ಆಗಿ ತುಂಬ ಟಯರ್ಡ್ ಆ್ಯಂಡ್ ಎಕ್ಸಾಸ್ಟಿಂಗ್ ಆಗಿತ್ತು. ಇನ್ ಕೇಸ್ ನೀವು ಯಾರಾದರೂ ಹೋಗ್ಬೇಕಂದ್ರೆ ದಯವಿಟ್ಟು ಬೆಳಗ್ಗೆನೇ ಹೋಗಿ. 3 o'clock 4 o'clock ಆಗಿ ರಿಟರ್ನ್ ಆಗಿ. ಇಟ್ ವಿಲ್ ಬಿ ದ ಬೆಸ್ಟ್ ಐಡಿಯಾ. ಬೇರೆ ಎನ್ವಿರಾನ್ಮೆಂಟು, ಮರ ಗಿಡ ಇದೆಲ್ಲ ನೋಡಿದ್ರೇ ಒಂದು ಸಮಾಧಾನ ಆಗುತ್ತೆ. ರೋಡ್ ಸಹ ಅಷ್ಟೇ ತುಂಬ ಕರ್ವ್ ಇತ್ತು. ನೋಡಿ ಚೆನ್ನಾಗಿತ್ತು ರೈಡೆಲ್ಲ ಹೋಗಿದ್ದು. ಪಾಪ ನಮ್ಮ ಡ್ಯಾಡಿಗೆ ಕಷ್ಟ ಆಯಿತು. ನಮ್ಮಮ್ಮ ಇನ್ನೂ ನಿದ್ದೆ ಮಾಡ್ಕೊಂಡೇ ಬರ್ತಾಯಿದ್ರು. ನಮ್ಮಮ್ಮಗೆ ಒಂದು ಹಂಗೆ ಸೆಂಟ್ರಲ್ ಒಂದು ಪ್ರ್ಯಾಂಕ್ ಮಾಡಿದ್ರಿ ನೋಡಿ. ಡ್ಯಾಡಿ ಅಲ್ಲಿ ನೋಡಿ ಡ್ಯಾಡಿ, ಆನೆ 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 ಬಂತು, ಆನೆ ಬಂತು, ಆನೆ ಬಂತು, ಆನೆ 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 ದಿನ ಮಲ್ಕೊಂಡ್ 3 ಗಂಟೆ ಆಗ್ತದೆ. ಬೆಳಗ್ಗೆ 6 ಗಂಟೆಗೆ ಎದ್ದೋಳತ್ ನಾನು. ಇಷ್ಟು ಜನಗಳಾಗಿದ್ದು ಈ ನನ್ನ ಮಗನು, ಈ ಲೋಫರ್ ನನ್ನ ಮಕ್ಳು, ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಹಬ್ಬಕ್ ಬಂದ ನೋಡಿದ್ರೆ ಸರ್ ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅಧ್ಯಾಯ ಮಾಡಿಲ್ಲಣ್ಣ. ಫೈನಲಿ ಹೊಗ್ನೇಕಲ್ ಫಾಲ್ಸ್ ರೀಚ್ ಆದ್ರಿ. ಅಲ್ಲಿ ಕಾರ್ ಪಾರ್ಕ್ ಮಾಡಿದ್ರಿ. ಎಲ್ಲ ಸೈಡು ಪಾರ್ಕಿಂಗ್ ಅಂತ ಫೀಸ್ ತೊಗೊತಾರೆ. ಅಲ್ಲಲ್ಗೆ ಒಂದು 5 kilometer 3 kilometer ಈ ಥರ ಜಾಸ್ತಿ ಕಾಸು ತೊಗೊತಾರೆ. ಏನಕ್ಕಂತಲೇ ಗೊತ್ತಿಲ್ಲ. 100 ಅಂತೆ, 50 ಅಂತೆ, 200 ಅಂತೆ, 20 rupees ಅಂತೆ ತೊಗೊತಾನೆ ಇದ್ದರು. ಮತ್ತು ಈ ಬ್ರಿಡ್ಜ್ ಮೇಲೆ ನೋಡಿದ್ರಿ ನಾವು. ಈ ಬ್ರಿಡ್ಜಿಂದ ವಾಟರ್ಫಾಲ್ಸ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಪ್ಲೇಸ್ ವಿಷಯದಲ್ಲಿ ಇಟ್ ಈಸ್ ವೆರಿ ಬ್ಯೂಟಿಫುಲ್. ಬಟ್ ಆದರೆ ತುಂಬ ಗಲೀಜು ಮಾಡಿಬಿಟ್ಟಿದ್ದಾರೆ. ಇಲ್ಲೇನು ನೀರು ಕಾಣಿಸ್ತಿದೆ ಅಲ್ಲಿ ಬರೀ ಬಾಯ್ಸ್ ಮಾತ್ರ ಇದ್ದಾರೆ. ಲೈಕ್ ಯಾವ ಲೇಡೀಸ್ ವುಮೆನ್ಸ್ ಯಾರೂ ಇಲ್ಲ ಪಾಪ. ಐ ಥಿಂಕ್ ಈವನ್ ಸಪ್ರೇಟಾಗಿ ಮೆನ್ಸ್ ಆ್ಯಂಡ್ ವುಮೆನ್ಸ್ಗೆ ಮಾಡಿದ್ರೆ ಇಟ್ ವಿಲ್ ಬಿ ನೈಸ್ ಅಂತ ಹೇಳಿ. ಯಾಕಂದರೆ ಹೆಣ್ಮಕ್ಳಿಗೆ ಸ್ವಲ್ಪ ಮುಜುಗರ ಇರುತ್ತೆ ಹೋಗೋಕ್ಕೆ, ಬಾಯ್ಸ್ ಮಧ್ಯೆ ಎಲ್ಲ ಹೋಗಿ ಆಟಾಡೋಕ್ಕೆ ನೀರಲ್ಲಿ. ಸೊ ಐ ಥಿಂಕ್ ಇಟ್ ವುಡ್ ಬಿ ನೈಸ್. ನೇಚರ್ ಅಂತೂ ಸಖತ್ತಾಗಿದೆ ನೋಡೋಕ್ಕೆ. ಪ್ಲೇಸ್ ಅಂತೂ ಇಟ್ ಈಸ್ ವೆರಿ ನೈಸ್. ಒನ್ ಡೇ ಟ್ರಿಪ್ಗೆ ಚೆನ್ನಾಗಿರುತ್ತೆ. ಬಟ್ ಏನಂದರೆ ಜಾಸ್ತಿ ಕಾಸು ತೊಗೊತಾರೆ. ಸುಮ್ಮನೆ ಆದರೂ ಕಾಸು ತೊಗೊತಾರೆ. ಮತ್ತು ಸ್ವಲ್ಪ ಅಲ್ಲ, ಜಾಸ್ತಿನೇ ಗಲೀಜು ಮಾಡಿಬಿಟ್ಟಿದ್ರು ನೀರನ್ನ. ಈ ಕಡೆ ಸೈಡಲ್ಲಿ ನಮ್ಮ ಡ್ಯಾಡಿ, ಆಮೇಲೆ ನನ್ನ ಮಗ ಮಾತ್ರ ಆಡ್ತಾರೆ. ಎಸ್ ಸರ್, ಇನ್ನೊಂದು ಸರಿ ಹೇಳಿ. ಸೊ ಎಲ್ಲ ನೋಡಿಕೊಂಡು ನಮ್ಮಮ್ಮ ನೋಡ್ರಿ ನನ್ನ ಹತ್ರನೇ ವೀಡಿಯೋ ಮಾಡಿಸಿ ನನ್ನ ತಮ್ಮಗೆ ಐ ಲವ್ ಯು ಅಂತೆಲ್ಲ ಹೇಳ್ಕೊಂಡು ಬರ್ತಿದ್ರು. ಸನ್ಸೆಟ್ ಆಗ್ತಿತ್ತು, ನೋಡೋಕೆ ತುಂಬ ಬ್ಯೂಟಿಫುಲ್ ಆಗಿತ್ತು ಅದೂ. ಹಾಗೆ ಬರೋ ದಾರಿಯಲ್ಲಿ ಬ್ಲ್ಯಾಕ್ ಕಾಫಿ, ನನ್ನ ಹಸ್ಬೆಂಡ್ ನಂದಲ್ಲ, ಕಾಫಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಬಂದ್ರಿ. ಇವಳೇನೋ ಫುಲ್ ಇಂಟ್ರೆಸ್ಟಾಗಿ ನೋಡ್ತಾ ಅವಳೆ. ಫೋನ್ನ ಏನಾಯಿತೋ ಗೊತ್ತಿಲ್ಲ. ನಾವು ತುಂಬ ಲೇಟಾಗಿ ರೀಚ್ ಆಗಿದ್ದಕ್ಕೆ ಬೋಟಲ್ಲೆಲ್ಲ ಆಡೋಕ್ಕಾಗಿಲ್ಲ. ತುಂಬ ಟೈಮ್ ಆಗಿಬಿಟ್ಟಿತ್ತು. ಮನೆಗೆ ರಿಟರ್ನ್ ಆಗೋಕ್ಕೆ ಕಷ್ಟ ಆಗುತ್ತೆ ಮಗುನೆಲ್ಲ ಇಟ್ಕೊಂಡು ಅಂತ. 4 o'clock ಬಿಟ್ಟು ಆಲ್ಮೋಸ್ಟ್ 9 o'clock ಆಯಿತು ನಾವು ಮನೆಗೆ ರೀಚ್ ಆಗೋಕ್ಕೆ. ಪ್ಲೇಸ್ ಐ ವುಡ್ ರೆಕಮೆಂಡ್, ಇಟ್ ಇಸ್ ಗುಡ್. ಬಟ್ ಆದರೆ ಕ್ಲೆನ್ಲಿನೆಸ್ ಇಲ್ಲ. ಆ್ಯಂಡ್ ಅಂದರೆ ಜಾಸ್ತಿ ಕಾಸು ತೊಗೊತಾರೆ. ಬಿಟ್ಟರೆ ಎವ್ರಿಥಿಂಗ್ ವಾಸ್ ಫೈನ್. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು. ಸೊ ಚಿನ್ನೂಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್.